ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ದಿವಸದ್ದು ಮತ್ತು ಇದು ನಿನ್ನೆ ದಿವಸದ್ದು ವಿಡಿಯೋ ಆಗಿತ್ತು. ಇವತ್ತು ಆಷಾಢ ಏಕಾದಶಿ ಆಗಿರೋದ್ರಿಂದ ಮುಂಜಾನೆ ಬೆಳಗ್ಗೆನೇ ಈ ರೀತಿಯಾಗಿ ನನ್ನದು ದೇವರ ಪೂಜೆ ಆಗಿತ್ತು. ಇವತ್ತು ಶನಿವಾರ ಏಕಾದಶಿ ಬಂದಿರೋದ್ರಿಂದ ಭಾಳ ಶ್ರೇಷ್ಠವಾದದ್ದಂತೆ ಏಕಾಸ ನಾವು ಪ್ರತಿ ಸಲ ಆಷಾಢ ಏಕಾದಶಿ ಮಾಡಿರ್ತೇವೆ. ಮತ್ತು ಈ ಪೂಜೆ ನಿನ್ನೆದು ಆಷಾಢ ಶುಕ್ರವಾರ 2ನೇ ವಾರದ ಲಕ್ಷ್ಮೀ ಪೂಜೆ ಆಗಿತ್ತು. ನಿನ್ನೆ ದಿವಸನ ಆಷಾಢ ಲಕ್ಷ್ಮೀ ಪೂಜಾಕ ನೈವೇದ್ಯಕ್ಕೆ ಹೆಸರುಬೇಳೆ ಹಲ್ವಾ ಮಾಡಿದ್ನಿ. ನೀವು ಈ ರೀತಿ ಹೆಸರುಬೇಳೆ ಹಲ್ವಾ ಇನ್ನಂತೂ ಪೂಜಾಗಳೆಲ್ಲ ಸ್ಟಾರ್ಟ್ ಆದವು. ಮಂಗಳಗೌರಿ ಪೂಜೆ ಮಾಡೋರು ಮತ್ತು ಶುಕ್ರವಾರ ಆಷಾಢ ಲಕ್ಷ್ಮೀ ಪೂಜಾ ಈ ರೀತಿಯಾಗಿ ಒಂದಷ್ಟು ಪೂಜಾಗಳನ್ನ ಎಲ್ಲರೂ ಮಾಡ್ತಿರ್ತಾರಲ್ಲ, ಅವ್ರಿಗೆ ನೈವೇದ್ಯಕ್ಕೆ ಏನು ಮಾಡೋದು ಅಂತ ಕಾಸ ಒಂದು ಮನಸ್ಸಿನಲ್ಲಿ ಇರ್ತೈತಿ. ಈ ರೀತಿ ಹೆಸರುಬೇಳೆ ಹಲ್ವಾ ಮಾಡ್ರಿ ನೀವು ಮನೆಯಲ್ಲವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರು ಮತ್ತು ರುಚಿನೂ ಆಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ಮಾಡೋದು ಒಂದು ಸ್ವಲ್ಪ ಲಾಂಗ್ ಐತಿ, ಆದರೂ ಏನು ಪರವಾಗಿಲ್ಲ, ರುಚಿ ಮಾತ್ರ ಚಲೋ ಆಗಿರ್ತೈತಿ. ನಾನು ಆಷಾಢ ಲಕ್ಷ್ಮಿ 2ನೇ ವಾರ ಶುಕ್ರವಾರ ಪೂಜಾಕ್ಕೆ ಪುದೀನ ರೈಸ ಕುಂಬಳಕಾಯಿ ಪಲ್ಯ ಹಲ್ವಾ ಮಾಡಿದ್ನಿ. ನಂದು ಆದಷ್ಟು ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಲಕ್ಷ್ಮೀ ಪೂಜೆ ಆಗಲಿ ಮತ್ತು ವರಮಹಾಲಕ್ಷ್ಮಿ ಆಗಲಿ ಯಾವುದೋ ಒಂದು ಲಕ್ಷ್ಮೀ ಪೂಜೆ ಮಾಡಿರಿ, ಮಂಗಳಗೌರಿ ಪೂಜೆ ಮಾಡಲಿ ಬ್ರಾಹ್ಮಿ ಮುಹೂರ್ತದೊಳಗೆ ಮಾಡ್ತಾನು. ಆದಷ್ಟು ಸಾಧ್ಯ ಆದಷ್ಟು 6 ಗಂಟೆ 7 ಗಂಟೆ ಒಳಗೆ ಪೂಜೆ ಮುಗ್ಸಕ್ಕೆ ನಾನು ಟ್ರೈ ಮಾಡ್ತಾನು. ಅಂದ್ಕೊಂಡಂಗೆ ಬೆಳಗ್ಗೆನೆ ಬೇಗನೆ ಎದ್ದಕ್ಕಾಸ್ ನಾನು ಪೂಜೆ ಮಾಡಿ ಈ ರೀತಿ ಅಲಂಕಾರ ಆಗಿತ್ತು. ಆದ ಎಲ್ಲ ದೇವ್ರ ಪೂಜೆ ಎಲ್ಲ ಆದಿಂದ ನೈವೇದ್ಯಕ್ಕೆ ಇದನ್ನು ಹಲ್ವಾ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ನಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ನಿಮ್ಗೆ ಹಲ್ವಾ ಬಂದಿರ್ತೈತಿ, ನೀವು ಅದನ್ನು ಮಾಡ್ಕೊರಿ. ನಾನು ಇದನ್ನು ಎಲ್ಲ ಪೂರ ಡೀಟೇಲ್ ವಿಡಿಯೋ ತೋರಿಸ್ತಾನು. ಹೆಸರುಬೇಳೆ ಹಲ್ವಾ ಆಗಿರೋದ್ರಿಂದ ಹೆಸರುಬೇಳೆ ಒಂದು ಲೋಟ ತೊಗೊಂಡು ನಾನು ಒಂದು ಬೌಲ್ನಷ್ಟ, ಅದರೊಳಗೆ ಅರ್ಧ ಬೌಲ್ನಷ್ಟು ಸಕ್ಕರೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಟ್ಕೊಂಡನು. ಹೆಸರುಬೇಳೆಯು ನಾನು ಮನೆಯಲ್ಲೇ ಬ್ಯಾಳಿ ಹೊಡ್ಸಿದ್ದು ಇರೋದ್ರಿಂದ ಒಂದು ಸ್ವಲ್ಪ ಸಿಪ್ಪಿ ಐತಿ, ಅದಕ್ಕೇನು ಪರವಾಗಿಲ್ಲ, ಚಲೋ ಇರ್ತೈತಿ. ನಿಮ್ಮ ಹತ್ರ ಯಾವ ಇರ್ತಾವಲ್ಲ ಅವ್ನ ಹೆಸರುಬೇಳೆ ಹಾಕಿ ಒಂದು ಸ್ವಲ್ಪ 1 ಸಲ 2 ಸಲ ತೊಳಿಬೇಕು ಅವನ್ನ. ಅಂದ್ರೆ ಸಪ್ಪಿ ಮತ್ತು ಹೊಲಸು ಪೌಡ್ರದು ಇರ್ತಾವಲ್ಲ, ಅದಕ್ಕೋಸ್ಕರ ತೊಳೆದು ಅದನ್ನು ಒಂದು 2 ತಾಸು ನೆನೆ ಇಟ್ಬಿಡ್ಬೇಕು. ಅಂದ್ರೆ ನೆನೆದ್ರೆ ಅದನ್ನು ರುಬ್ಬಿ ಮಾಡೋದು ಪ್ರೊಸೀಜರ್ ಒಂದು ಸ್ವಲ್ಪ ಲಾಂಗ್ ಐತಿದ, ಅದಕ್ಕೋಸ್ಕರ ಇದನ್ನು ನೆನೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ನಿ. 2 ತಾಸಿಗೆ ಅಂದ್ರೆ ನೋಡ್ರಿಲ್ಲ ಈ ರೀತಿಯಾಗಿ ನೆನೆದಿದ್ದು ಅವನ್ನ ಜಾರೊಳಗೆ ಮಿಕ್ಸಿ ಮಾಡ್ಕೋಬೇಕು, ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಕಾಸ ಅವ್ನು ನೀರೆಲ್ಲ ನೆನೆ ಹಾಕಿರ್ತಲ್ಲ ಅವನ್ನೇ ತೊಳೆದು ಬಸದ ಕಾಸ ಮತ್ತು ಬೇರೆ ನೀರು ಹಾಕ್ಕೊಂಡು ಈ ರೀತಿಯಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವು ಒಂದೇ ಸಲ ಆಗಲಿಲ್ಲ, ನಾನು 2 ಸಲ ಅವನ್ನ ಪೇಸ್ಟ್ ಮಾಡಿ ಕಾಸು ತೆಗೆದು ಇಟ್ಕೊಂಡು ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ ಮತ್ತೊಂದು 1 ಸ್ಪೂನಷ್ಟು ತುಪ್ಪ ಹಾಕಿ ಕಾಸ ಅದನ್ನು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಕೊಡಬೇಕು. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹೆಚ್ಚಿಗೆ ಬೇಕು, ಅದಕ್ಕೋಸ್ಕರ ಇದನ್ನು ಹಾಕಿ ಅದನ್ನೆಲ್ಲ ಮಿಕ್ಸ್ ಕಲಿಸಿ ಕಾಸ ಇಡ್ಲಿ ತಟ್ಟೆ ಒಳಗರ ಮತ್ತು ನೀವು ಸ್ಟೀಮ್ ಮಾಡೋದು ತಟ್ಟೆ ಇಡ್ಲಿ ಮಾಡೋದು ಇರ್ತೈತಲ್ಲ ಅದ್ರೊಳಗರ ಯಾವ್ದಾರು ಇದ್ದರೂ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ಕಾಸ ಅವನ್ನ ಒಂದು ಸ್ವಲ್ಪ ಇಡ್ಲಿ ಟೈಪ್ ಹಾಕ್ಬೇಕು. ಅದಕ್ಕೆ ಹೇಳಿದ್ನಿದ್ದು ಒಂದು ಸ್ವಲ್ಪ ಲಾಂಗ್ ಐತಿ ಪ್ರೊಸೀಜರ್ ಅಂತ ಈ ಕಾಸ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇಡ್ಲಿ ತಟ್ಟೆ ಒಳಗೆ ನಾವು ಇವನ್ನೆಲ್ಲ ಹಾಕಿ ಕಾಸ ಸ್ಟೀಮ್ ಮಾಡಬೇಕು. ಒಂದು 10 ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಡು ಕಾಸ ಇದನ್ನು ನಾವು ಎಲ್ಲ ಇಡ್ಲಿ ಏನಾಗಿರ್ತಾವಲ್ಲ ಹೆಸರು ಬೆಳೆದು ಅವನ್ನೆಲ್ಲ ಬೆಂದಿಂದ ಅವನು ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಒಳಗೆ ಪುಡಿ ಮಾಡೋದಿರ್ತೈತಿ. ಈ ರೀತಿ ನೋಡ್ರಿ ಎಲ್ಲ ತುಪ್ಪ ಹಚ್ಕ ಸ್ಟೀಮ್ ಮಾಡಿದ್ದಿಂದ ಒಂದು 10-15 ನಿಮಿಷ ಬಾಯ್ಲ್ ಮಾಡೀನಿ. ಈ ರೀತಿ ಒಂದು ಚಮಚೆ ಸಹಾಯದಿಂದ ತಕೊಂಡು ಕಾಸ ಅವನ್ನ ಕಟ್ ಮಾಡಬೇಕು. ಅಂದ್ರೆ ನಮ್ಗೆ ಇದು ಹೆಸರುಬೇಳೆ ಹಲ್ವಾದ ಒಂದು ಸ್ವಲ್ಪ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಅವನ್ನ ಸ್ಟೀಮ್ ಮಾಡಿ ಇಲ್ಲಿ ನೋಡ್ರಿ ಈ ಕೈ ಸಹಾಯದಿಂದರ ನೀವು ಚಾಕು ಕತ್ರಿಯಿಂದರ ಮುರಿಬೇಕು. ಅವನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಕಾಸ ಮಿಕ್ಸಿ ಒಳಗೆ ನಾವು ಅವನ್ನ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಆರಿದ್ದಿಂದ ಮಿಕ್ಸಿ ಒಳಗೆ ಹಾಕಬೇಕು, ಸುಡು ಆದ್ರೆ ಅದು ಗಟ್ಟಿ ಆಗ್ತೈತಿ. ಈ ರೀತಿ ಆರಿದ್ದಿಂದ ನಾವು ಮಾಡಿದ್ವು ಅಂದ್ರೆ ಒಂದು ಸ್ವಲ್ಪ ತರಿಯಾಗಿ ಬರ್ತೈತಿ. ಇಲ್ಲಿ ನೋಡ್ರಿ ಗೊತ್ತಾಗ್ತೈತಿ ನಿಮಗೆ ಅದನ್ನು ನೋಡಿದ್ರೆ. ಈ ರೀತಿಯಾಗಿ ಅವನ್ನೆಲ್ಲ ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡ್ರೆ ಪುಡಿ ಆಗ್ತಾವು. ಇದೇ ಪ್ರೊಸೀಜರನ್ನು ಮೇನ್ ಇರ್ತೈತಿ. ಎಷ್ಟು ಪುಡಿಯಾಗಿ ಬರ್ತೈತಲ್ಲ ಅಷ್ಟು ಚಲೋ ಆಗ್ತೈತಿ ಹಲ್ವಾ. ಈ ರೀತಿಯಾಗಿ ಮಾಡ್ಕೊಂಡು ಆ ಸಕ್ಕರೆ ಏನಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಕರಗಿಸ್ಕೊತಾನೋ, ಹಂಗೆ ಕರಗೋದಿಲ್ಲ ಅದ. ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡಿ ಕಾಸು ಅದನ್ನು ಕರಗಿಸ್ಕೊಂಡು ಇಟ್ಕೊಂಡು ಅಂದ್ರೆ ಅರ್ಧ ಬೌಲ್ ಸಕ್ಕರೆ ಮತ್ತೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಅದೇನು ಪುಡಿ ಮಾಡಿಟ್ಕೊಳ್ತಲ್ಲ ಹೆಸರುಬೇಳೆ ಅದೊಂದಿಷ್ಟ ಒಂದು ನೀರೊಳಗೆ ಏನು ಮೊದಲಿಗೆ ಹಾಕೊಂಡಿರ್ತಲ್ಲ ಅದನ್ನು ಸ್ವಲ್ಪ ಸಕ್ಕರೆ ಕರಗಿಸಿ ಇಟ್ಕೋಬೇಕು. ಆಮೇಲೆ ಒಂದು ತಳ ದಿಪ್ಪಿದ್ದಿದ್ದು ಕಡಾಯಿ ತೊಗೋಬೇಕು. ನೀವು ತಿಳಿದ ಕಡಾಯಿ ಆದರೆ ಚಲೋ ಆಗಂಗಿಲ್ಲ, ಅದೊಂದು ಸ್ವಲ್ಪ ಹೊತ್ತೈತಿ. ಅದಕ್ಕೆ ದಿಪ್ಪನ ಕಡಾಯಿ ತೊಗೊಂಡು ಕಾಸ ಅದಕ್ಕೆ ತುಪ್ಪ ಹಾಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೇಕು. ಗೋಡಂಬಿ ಬಾದಾಮ ಏನಿರ್ತಲ್ಲ ಅವನಷ್ಟು ಹಾಕಿ ಕಾಸ ಅವನ್ನ ಹೆಸರುಬೇಳೆ ಏನು ರುಬ್ಬಿಕೊಂಡಿರ್ತವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕಿ ಒಂದು 10 ರಿಂದ 15 ನಿಮಿಷ ಹುರಿಬೇಕು. ಅದನ್ನು ಹುರಿದಿಂದ ಆಮೇಲೆ ಸಕ್ರೆ ಹಾಕಿ ಸಕ್ರೆದ ನೀರು ಇರ್ತೈತಲ್ಲ ಅದನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ಕಾಸು ನಾವು ಕುದಿಸ್ಕೋಬೇಕು. ಇದು ಹುರಿಯೋದೊಂದು ಸ್ವಲ್ಪ ಅಳವತ್ತಿರ್ತೈತಿ. ನಾನು ಅದಕ್ಕೋಸ್ಕರ ಸಣ್ಣ ಉರಿ ಒಳಗನ ಚಂದಾಗ ಇಟ್ಟು ಹುರಿದನು. ಇಲ್ಲಿ ನೋಡ್ರಿ
ನಿಮಗೆ ಕಲರ್ ಚೇಂಜ್ ಆಗಿರ್ತೈತಿ ಗೊತ್ತಾಗ್ತೈತಿ. ಒಂದು ಸ್ವಲ್ಪ ಬಾಳೋತನ ಹುರಿಬೇಕು ಮತ್ತು ಸಕ್ಕರೆ ನೀರು ಇರ್ತೈತಲ್ಲ ಅದನ್ನು ಸ್ವಲ್ಪನ ಹಾಕಬೇಕು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಮಾಡಿದ್ದಿಂದ ಅದ ಕಲರ್ ಚೇಂಜ್ ಆಯಿತು ಮತ್ತು ನಮ್ಗೆ ಹೆಸರುಬೇಳೆ ಹಲ್ವಾ ರೆಡಿ ಆಯಿತು. ಈ ರೀತಿಯಾಗಿ ನಿಮ್ಗೆ ಮಾಡ್ಕೋರಿ, ನೀವು ಚಲೋ ಆಗಿರ್ತೈತಿ. ಮತ್ತು ಇದು ಹೆಸರುಬೇಳೆ ಹಲ್ವಾಕ್ಕೆ ನಾವು ಬೆಲ್ಲನೂ ಹಾಕಿ ಮಾಡ್ಬೋದು. ಅದನ್ನೂ ಒಂದು ನಾನು ಮಾಡಿ ತೋರಿಸ್ತಾನು ಮುಂದಿನ ವಾರ ಮತ್ತು ಶ್ರಾವಣ ಮಾಸದೊಳಗಾರ ಮಾಡಿ ತೋರಿಸ್ತಾನು. ಬೆಲ್ಲದ್ಲೇನು ಮಾಡ್ಬೋದು. ಬೆಲ್ಲದ್ಲೇ ಅದೊಂಥರ ಪ್ರೊಸೀಜರ್ ಐತಿ, ಅದನ್ನು ನಾನು ಮಾಡಿ ಹಾಕ್ತಾನು. ನೀವು ಅದನ್ನು ಮಾಡ್ಕೋರಿ. ಈ ರೀತಿಯಾಗಿ ಸಕ್ಕರೆ ಹಾಕಿ ಮಾಡ್ಕೋರಿ, ನೀವು ಚಲೋ ಆಗಿರ್ತೈತಿ. ಯಾರು ಸ್ವೀಟ್ ಇಷ್ಟಪಡ್ತಿರಲ್ಲ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವೀಟ್ ನೋಡಿ ಕಾಸು ಹಾಕ್ಕೊಂಡು ಮಾಡಿರಿ. ನೀವು ದೇವ್ರ ನೈವೇದ್ಯಕ್ಕೂ ಆಗುತ್ತು, ಎಲ್ಲತ್ತೂ ಚಲೋ ಆಗ್ತೈತಿ. ನಿಮಗೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ನನ್ನ ಎಲ್ಲ ಪೂಜಾ ವಿಡಿಯೋಗಳು, ಅಡುಗೆ ವಿಡಿಯೋಗಳು ಎಲ್ಲರೂ ಇಷ್ಟಪಡತ್ತೀರಿ, ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಇದೇ ರೀತಿ ನೀವೆಲ್ಲರೂ ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಿದ್ರೂ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ನನ್ನ ಚಾನಲ್ನ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮಗೆ ಏನು ಅನಿಸ್ತೈತಲ್ಲ ಆ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಈ ರೀತಿಯಾಗಿ ಹೆಸರುಬೇಳೆ ಹಲ್ವಾ ನಾನು ಮಾಡಿ ತೋರಿಸಿದನು. ನೀವು ಎಲ್ಲರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.